ಹೇಳಿದಂತೆ ಮಾಡಿ ತೋರಿಸಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಿಂದಿನ ವಾರ ಇರಾನ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಟ್ರಂಪ್. ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ರು. ನಾನು ಮಾಡೋದನ್ನ ಯಾರಿಗೂ ಹೇಳೋದಿಲ್ಲ ಅಂತಲೂ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಇದರ ಬೆನ್ನಲ್ಲೇ ಇರಾನ್ನ 3 ಅಣುಸ್ಥಾವರಗಳ ಮೇಲೆ ಅಮೆರಿಕದಿಂದ ದಾಳಿಯನ್ನ ಮಾಡಲಾಗಿದೆ. ಹೇಳಿದಂತೆ ಮಾಡಿ ತೋರಿಸಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಿಂದಿನ ವಾರ ಇರಾನ್ಗೆ ಎಚ್ಚರಿಕೆಯನ್ನ ಕೊಡಲಾಗಿತ್ತು ಟ್ರಂಪ್ ಅವರಿಂದ. ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಅದರ ಪರಿಣಾಮ ನೀವು ಎದುರಿಸಬೇಕಾಗುತ್ತೆ ಅಂತಾನೂ ಅವರು ತಿಳಿಸಿದ್ರು. ನಾನು ಮಾಡೋದನ್ನ ಯಾರಿಗೂ ಹೇಳೋದಿಲ್ಲ ಅಂತಲೂ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಇರಾನ್ನ 3 ಅಣುಸ್ಥಾವರಗಳ ಮೇಲೆ ಅಮೆರಿಕದಿಂದ ದಾಳಿ ಮಾಡಲಾಗಿದೆ. ಡೊನಾಲ್ಡ್ ಟ್ರಂಪ್ ಅವರು ಇರಾನ್ಗೆ ಎಚ್ಚರಿಕೆ 2 ಬಾರಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಕದನ ವಿರಾಮ ಇರೋದಿಲ್ಲ, ಅದಕ್ಕಿಂತಲೂ ದೊಡ್ಡ ಪರಿಣಾಮ ಎದುರಿಸಬೇಕಾಗುತ್ತೆ, ಅದಕ್ಕಿಂತಲೂ ದೊಡ್ಡದಾಗಿ ನಡೆಯುತ್ತೆ ಅಂತ ಹೇಳಿದ್ರು. ಮತ್ತೆ ಎಚ್ಚರಿಕೆಯನ್ನ ಕೊಟ್ಟರು. ನಾನು ಮುಂದೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ, ನಾನು ಯಾರಿಗೂ ಹೇಳೋದಿಲ್ಲ, ನಾವು ಏನು ಮಾಡ್ತೀವಿ ಅನ್ನೋದನ್ನ ಅಮೆರಿಕ ತಿಳಿಸೋದಿಲ್ಲ, ಏಕಾಏಕಿ ನಾವು ಏನು ಮಾಡಬೇಕು ಅದನ್ನು ಮಾಡೇ ತೀರ್ತೀವಿ ಅಂತ ಹೇಳಿದ್ರು. ಮತ್ತೊಂದು ಕಡೆ ಅವರು ನಾಗರಿಕ ಸಮಾಜದ ಮೇಲೆ ನಾಗರಿಕರ ಮೇಲೆ ಟಾರ್ಗೆಟ್ ಮಾಡೋದು ನಮ್ಮ ಇಂಟೆನ್ಷನ್ ಅಲ್ಲ ಅಂತಾನೂ ಅಮೆರಿಕ ಹೇಳಿತ್ತು. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷ ಇದೀಗ ಮತ್ತೊಂದು ಆಯಾಮಕ್ಕೆ ಈ ಮೂಲಕ ತಿರುಗ್ತಾ ಇದೆ. ಯಾಕಂದ್ರೆ ಯುದ್ಧಕ್ಕೆ ಅಧಿಕೃತವಾಗಿ ಅಮೆರಿಕ ಎಂಟ್ರಿ ಕೊಟ್ಟಿದೆ. ಇರಾನ್ನ 3 ಪರಮಾಣು ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅಮೆರಿಕದಿಂದ ದಾಳಿ ಮಾಡಲಾಗಿದೆ. ಈ ಹಿಂದೆನೇ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆದರೆ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಇದಕ್ಕೆ ನಾವು ಬಗ್ಗೋದೇ ಇಲ್ಲ, ನಾವು ತಲೆಬಾಗುವಂತಹ ಕ್ಯಾಟಗರಿನೇ ಅಲ್ಲ ಅನ್ನೋ ನಿಟ್ಟಿನಲ್ಲಿ ಆತ ಸಹ ರಿಪ್ಲೈಯನ್ನ ಕೊಟ್ಟಿದ್ದ ಅಮೆರಿಕಾಗೆ. ಇದೀಗ ಅಮೆರಿಕ ಯುದ್ಧಕ್ಕೆ ಅಧಿಕೃತವಾಗಿ ಎಂಟ್ರಿಯನ್ನ ಕೊಟ್ಟಿದೆ. ಇರಾನ್ನ 3 ಅಣುಸ್ಥಾವರಗಳ ಮೇಲೆ ದಾಳಿಯನ್ನ ನಡೆಸಿದೆ. ರಷ್ಯಾ ಸಹ ಇರಾನ್ಗೆ ಬೆಂಬಲವನ್ನ ಸೂಚಿಸಿತ್ತು. ಅಮೆರಿಕಾಗೆ ಸೈಲೆಂಟ್ ಆಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೊಡಲಾಗಿತ್ತು ರಷ್ಯಾದಿಂದ. ಈಗ ಅಮೆರಿಕ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ಇನ್ನ ರಷ್ಯಾನೂ ಈಗ ಇರಾನ್ಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಇಸ್ರೇಲ್ ಮೇಲೆ ಏನಾದರೂ ದಾಳಿ ನಡೆಸುತ್ತಾ ಅನ್ನೋದನ್ನ ಕಾದ್ ನೋಡಬೇಕು. ಈ ಮೂಲಕ 3ನೇ ಮಹಾ ವಿಶ್ವ ಯುದ್ಧ ಏನಾದರೂ ಸ್ಟಾರ್ಟ್ ಆಗುತ್ತಾ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಅಮೆರಿಕ ಈಗ ಅಧಿಕೃತವಾಗಿ ಇಸ್ರೇಲ್ ಪರವಾಗಿ ನಿಂತ್ಕೊಂಡು ಇರಾನ್ ಮೇಲೆ ದಾಳಿಯನ್ನ ನಡೆಸಿದೆ. ಇನ್ನ ರಷ್ಯಾ ಇರಾನ್ ಪರವಾಗಿ ನಿಂತು ಇಸ್ರೇಲ್ ಮೇಲೆ ದಾಳಿ ನಡೆಸಿದ್ರೆ ಇನ್ನ ಕಿಮ್ ಜಾಂಗ್ ಉನ್ ಸಹ ಇರಾನ್ಗೆ ಸಪೋರ್ಟ್ ಮಾಡ್ತೀವಿ ಅಂತಾನು ಹೇಳಿದ್ರು. ಅವರು ಸಹ ಏನಾದರೂ ಅಧಿಕೃತವಾಗಿ ದಾಳಿಗೆ ಮುಂದಾಗ್ತಾರಾ ಗೊತ್ತಿಲ್ಲ. ಇನ್ನ ಇದು 3ನೇ ಮಹಾ ವಿಶ್ವ ಯುದ್ಧಕ್ಕೆ ನಾಂದಿ ಹಾಡುತ್ತಾ ಅನ್ನೋದು ಸಹ ಈ ಮೂಲಕ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸದ್ಯಕ್ಕೆ ಇದು 2 ದೇಶಗಳ ನಡುವಿನ ಯುದ್ಧ ಆಗಿತ್ತು. ಇದೀಗ ಅಮೆರಿಕ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡ್ತಾ ಇತ್ತು. ಇದೀಗ ಅಧಿಕೃತವಾಗಿ ಅಮೆರಿಕ ಈ ಯುದ್ಧಕ್ಕೆ ಎಂಟ್ರಿ ಆಗಿದೆ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷಕ್ಕೆ ಅಮೆರಿಕ ಎಂಟ್ರಿ ಆಗಿದೆ. ಎಂಟ್ರಿ ಆಗ್ತಿದ್ದಂತೆ ಇರಾನ್ನ ಅಣುಸ್ಥಾವರಗಳ ಮೇಲೆ, ಅದರಲ್ಲೂ 3 ಅಣುಸ್ಥಾವರಗಳ ಮೇಲೆ ದಾಳಿ ಮಾಡುವ ಮೂಲಕ ಇರಾನ್ಗೆ ದೊಡ್ಡ ಪೆಟ್ಟನ್ನ ಕೊಟ್ಟಿದೆ ಅಮೆರಿಕ. ಈ ಕುರಿತಾಗಿ ಸ್ವತಃ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡುವ ಮೂಲಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈ ಹಿಂದೆನೇ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ರು. ನಾವು ದೊಡ್ಡದಾಗಿ ಏನೋ ಮಾಡ್ತೀವಿ, ಅದನ್ನ ನಾನು ಯಾರಿಗೂ ತಿಳಿಸೋದಿಲ್ಲ, ಏನ್ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ, ನಾನು ಯಾರಿಗೂ ಏನ್ ಮಾಡ್ತೀನಿ ಅಂತ ಹೇಳೋದು ಇಲ್ಲ ಅನ್ನೋ ಮಾತನ್ನ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಇನ್ನು G7 ಶೃಂಗಸಭೆಯಲ್ಲೂ ಸಹ ಇಸ್ರೇಲ್ ಪರವಾಗಿಯೇ ಮಾತನಾಡಿದ್ರು ಅವರು. ಇದೀಗ ದಾಳಿ ಮಾಡಿರೋ ಬಗ್ಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ, ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಯುದ್ಧಕ್ಕೆ ಅಮೆರಿಕ ಇದೀಗ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. 3 ಪರಮಾಣು ಘಟಕಗಳ ಮೇಲೆ ಅಮೆರಿಕದಿಂದ ದಾಳಿಯನ್ನ ನಡೆಸಲಾಗಿದೆ. ಅವರು ಯಾವುದೇ ನಾಗರಿಕರು ಸಿವಿಲಿಯನ್ಸ್ನ ಟಾರ್ಗೆಟ್ ಮಾಡಿಕೊಂಡು ಯಾವುದೇ ರೀತಿಯ ಅಟ್ಯಾಕ್ ಅನ್ನ ಮಾಡಿಲ್ಲ. ಇರಾನ್ನ ಪರಮಾಣು ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಈ ದಾಳಿಯನ್ನ ಅಮೆರಿಕದಿಂದ ನಡೆಸಲಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಬ್ಬೀರ್, ಇದೀಗ ಅಮೆರಿಕ ಅಧಿಕೃತವಾಗಿ ಈ ಯುದ್ಧಕ್ಕೆ ಎಂಟ್ರಿ ಆಗಿದೆ. ಎಂಟ್ರಿ ಆಗ್ತಿದ್ದಂತೆ ಅಣು ಘಟಕಗಳ ಮೇಲೆ ಟಾರ್ಗೆಟ್ ಅನ್ನ ಮಾಡಿಕೊಂಡು ದಾಳಿಯನ್ನ ನಡೆಸಿದೆ. ಈ ಅಮೆರಿಕದ ಎಂಟ್ರಿ 3ನೇ ಮಹಾ ವಿಶ್ವ ಯುದ್ಧಕ್ಕೆ ನಾಂದಿ ಹಾಡ್ಬಿಡುತ್ತಾ ಹೇಗೆ ಅಂತ, ಇನ್ನ ಎಲ್ಲೆಲ್ಲಿ ದಾಳಿ ನಡೆಸಿದೆ, ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಶಬ್ಬೀರ್? ಹೌದು ಅರ್ಪಿತಾ, ಈಗಾಗಲೇ ಇಸ್ರೇಲ್ ಮತ್ತು ಇರಾನ್ ನಡುವೆ ಏನು ಸಂಘರ್ಷ ನಡೀತಾ ಇತ್ತು, ಈ ಒಂದು ಸಂಘರ್ಷದಲ್ಲಿ ಈಗ ಅಮೆರಿಕ ಅಧಿಕೃತವಾಗಿ ಎಂಟ್ರಿಯನ್ನ ಕೊಟ್ಟಿತ್ತು. ಈ ಯುದ್ಧದಲ್ಲಿ ಭಾಗಿಯಾಗ್ಬೇಕಾ ಬೇಡವಾ ಅನ್ನುವಂತ ನಿರ್ಧಾರಕ್ಕೆ ಬರ್ಲಿಕ್ಕೆ 2 ವಾರಗಳ ಸಮಯ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಹಿಂದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಆದ್ರೆ ಈ ಒಂದು ಹೇಳಿಕೆಯನ್ನ ಕೊಟ್ಟು 2 ದಿನದಲ್ಲೇ ಈಗ
ಈ ಯುದ್ಧದಲ್ಲಿ ನೇರವಾಗಿ ಭಾಗಿಯಾಗುವಂತ ಕೆಲಸವನ್ನ ಮಾಡಿರುವಂತದ್ದು. ಇರಾನ್ ನಲ್ಲಿರುವಂತ 3 ಪರಮಾಣು ಕೇಂದ್ರಗಳ ಮೇಲೆ ದಾಳಿಯನ್ನ ನಡೆಸುವಂತ ಕೆಲಸವನ್ನ ಅಮೆರಿಕ ಮಾಡಿರುವಂತದ್ದು. ಇರಾನ್ನ ಪೋರ್ಟ್ ಮತ್ತೆ ನಂಟಾಜ, ಇದ್ರ ಜೊತೆಗೆ ಇಸ್ಫಹಾನ್ ಅನ್ನುವಂತಹ ಸ್ಥಳಗಳಿರುವಂತ 3 ಪರಮಾಣು ತಾಣಗಳ ಮೇಲೆ ವೈಮಾನಿಕ ದಾಳಿಯನ್ನ ನಡೆಸುವಂತ ಕೆಲಸವನ್ನ ಮಾಡಿರುವಂತದ್ದು. ಇದು ಈ 2 ದೇಶಗಳ ನಡುವೆ ಏನ್ ಸಂಘರ್ಷ ನಡೀತಾ ಇತ್ತು ಇದನ್ನ ಮತ್ತಷ್ಟು ತೀವ್ರಗೊಳಿಸುವಂತ ಕೆಲಸಗಳು ಕೂಡ ಆಗಿರುವಂತದ್ದು. ಈಗಾಗ್ಲೇ ಅಮೆರಿಕಕ್ಕೆ ನೇರವಾಗಿ ಈ ಯುದ್ಧದಲ್ಲಿ ಭಾಗಿಯಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ ರಷ್ಯಾ ಎಚ್ಚರಿಕೆಯನ್ನ ಕೊಡುವಂತ ಕೆಲಸವನ್ನ ಮಾಡಿತ್ತು. ಇರಾನ್ಗೆ ಬೆಂಬಲವನ್ನ ಕೊಡುವಂತ ಕೆಲಸವನ್ನ ಚೀನಾ ಮತ್ತೆ ರಷ್ಯಾ ಮಾಡಿತ್ತು. ಸೊ ಈಗ ಇಸ್ರೇಲ್ನ ಪರವಾಗಿ ಅಮೆರಿಕ ಯುದ್ಧಕ್ಕೆ ಎಂಟ್ರಿ ಆಗಿರುವಂತ ಹಿನ್ನೆಲೆಯಲ್ಲಿ ಇರಾನ್ನ ಪರವಾಗೂ ರಷ್ಯಾ ಮತ್ತೆ ಚೀನಾ ನಿಲ್ಲುವಂತ ಸಾಧ್ಯತೆಗಳು ಕೂಡ ಇದಾವೆ. ಹೀಗಾಗಿ ಇದು 3ನೇ ಮಹಾಯುದ್ಧಕ್ಕೆ ವೇದಿಕೆ ಆಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಓಕೆ, ಧನ್ಯವಾದ ಶಬೀರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಇದೀಗ ಅಮೆರಿಕ ಅಧಿಕೃತವಾಗಿ ಎಂಟ್ರಿ ಆಗಿದೆ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ ಸಂಘರ್ಷದಲ್ಲಿ. ಆಪರೇಷನ್ ನಾರ್ನಿಯ ಮೂಲಕ ಇಸ್ರೇಲ್ ಅಣು ವಿಜ್ಞಾನಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಕೊಂದ್ರೆ, ಇದೀಗ ಅಮೆರಿಕ ಇರಾನ್ನ ಪರಮಾಣು ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ನಡೆಸಿದೆ. ತಾವು ಫೋರ್ಡೋ ಅಣು ಘಟಕದ ಮೇಲೆ ದಾಳಿ ಮಾಡಬೇಕು ಅನ್ನೋದು ನಮ್ಮ ಗೋಲ್ ಆಗಿತ್ತು, ಅದನ್ನ ನಾವು ರೀಚ್ ಮಾಡಿದೀವಿ ಅಂತ ಇನ್ನು ಡೊನಾಲ್ಡ್ ಟ್ರಂಪ್ ಸ್ವತಃ ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈಗ ಇಸ್ರೇಲ್ ಅಣು ವಿಜ್ಞಾನಿಗಳನ್ನ ಟಾರ್ಗೆಟ್ ಮಾಡಿದ್ರೆ ಅಮೆರಿಕ ಈ ಅಣು ತಯಾರಿ ಮಾಡುವಂತಹ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು 3 ಪರಮಾಣು ನೆಲೆಗಳನ್ನ ಧ್ವಂಸ ಮಾಡಿದೆ. ಈ ಮೂಲಕ ನಾವು ಸಕ್ಸಸ್ ಆಗಿ ನಾವೇನು ಅನ್ಕೊಂಡ್ವಿ ಅದು ರೀಚ್ ಮಾಡಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ.